Welcome to my YouTube channel, guys. Today I am going to make a new video. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾನ್ವೇದಾಜಿ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಮ್ಮನ ಬ್ಯಾಚುಲರ್ಸ್ ಪಾರ್ಟಿ ಇದೆ, ಸೊ ಐ ಆಮ್ ಗೆಟಿಂಗ್ ರೆಡಿ ಫಾರ್ ಇಟ್. ಸಂಜೆ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಿದ್ದ ಕೂಡಲೇ ಹೊರಡೋದು. ಜೀವರ್ತ್ ಇನ್ನೂ ಮಲಗಿದ್ದಾನೆ. ಜೀವರ್ತ್ ಎದ್ದ ಮೇಲೆ ಅವನನ್ನು ರೆಡಿ ಮಾಡಬೇಕು. ಸ್ನಾನ ಆಗಿಲ್ಲ ಇನ್ನೂ. ಆಲ್ರೆಡಿ 5 o'clock ಆಗಿದೆ. 5 o'clock ಅಲ್ಲಿರಬೇಕಿತ್ತು, ಬಟ್ ಎಲ್ಲರದು ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ ಸಂಜಯ್ ಆಫೀಸಿಂದ ಬಂದು ಆಮೇಲೆ ನಮ್ಮನ್ನು ಪಿಕ್ ಮಾಡಬೇಕು. ಅವ್ರು ಬರೋ ಅಷ್ಟರಲ್ಲಿ ಮ್ಯಾಕ್ಸಿಮಮ್ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಪಾಪು ಎಲ್ಲ ರೆಡಿ ಆಗಿರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಕಾಲ್ ಮಾಡಿಲ್ಲ ಸಂಜಯ್ಗೆ. ಕಾಲ್ ಮಾಡಿದ್ರೆ ಒಂದು ಮೀಟಿಂಗಲ್ಲಿ ಇರ್ತಾರೆ, ಇಲ್ಲ ಅಂದರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅಂದರೆ ಬೈಕಲ್ಲಿ ಬರ್ತಾ ಇರ್ತಾರೆ. ಸೊ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ಸೈಲೆಂಟಾಗಿದ್ದೀನಿ. ಅಷ್ಟರಲ್ಲಿ ನನ್ನ ಕೈಲಾದಷ್ಟು ನಾನು ಎಷ್ಟೆಷ್ಟು ಕೆಲಸ ಮುಗಿಸೋಕ್ಕಾಗುತ್ತೆ ಸಂಜೆ ಬರೋ ಅಷ್ಟರಲ್ಲಿ, ಪಾಪು ಎದ್ದೇಳೋ ಅಷ್ಟರಲ್ಲಿ ಅಷ್ಟೆಲ್ಲ ಮುಗಿಸ್ಕೊಂಡ್ರೆ ಬೇಗ ಬೇಗ ಹೊರಡ್ಬೋದು. ಒಂದವೇ ಹೋಗ್ತಾ ಮತ್ತೆ ವಿಡಿಯೋ ಮಾಡ್ತೀನಿ. ಸಿಗೋಣ ಆಮೇಲೆ. ನಾನು ವಿಡಿಯೋ ಮಾಡ್ತಾ ಇರುವಾಗಲೇ ಎದ್ಬಿಟ್ಟ. ಹಾಗೆ ಸ್ನಾನ ಕರ್ಕೊಂಡು ಹೋಗಿ ಬರೋಣ ಅಂತ ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಈಗ ಸಂಜೆ ಆನ್ ದ ವೇ ಇದ್ದಾರಂತೆ. ಆಲ್ಮೋಸ್ಟ್ ನಿಯರ್ ಇದ್ದಾರೆ. ಇನ್ನೇನು 5-10 minutes ಬಂದುಬಿಡ್ತಾರೆ. ಅಷ್ಟರಲ್ಲಿ ಸಾಹೇಬ್ರನ್ನ ರೆಡಿ ಮಾಡಿಬಿಟ್ರೆ ನಮ್ಮದು ರೆಡಿ ಆಗಿರುತ್ತೆ. ನಾವು ಹೊರಡೋದೇ ಕೆಲಸ. ಸಣ್ಣ ಪುಟ್ಟ ಕೆಲಸ ಇದೆ ಮನೆಯದು, ಸೊ ಅದೆಲ್ಲ ಮುಗಿಸ್ಕೊಂಡು ರೈಟ್ ಬುರ್ರ ಹೋಗ್ತೀವಿ ಇವಾಗ. ಬುರ್ರ ಹೋಗೋಣ. ಬುರ್ರ ನಾಚಿಕೆ. ವಿಡಿಯೋ ಕಾಣಿಸಿದ್ರೆ ಸ್ಮೈಲ್ ಮಾಡ್ತಾನೆ ಅಷ್ಟೇ, ಬಟ್ ಮಾತಾಡಲ್ಲ. ವಿಡಿಯೋ ಆಫ್ ಮಾಡಿದ್ಮೇಲೆ ಮಾತಾಡ್ತಿದ್ದೆ. ಅಲ್ಲ ಬಂಗಾರ? ಅಲ್ಲ ಬಂಗಾರ? ನಾಚಿಕೆ ಬಂಗಾರಿಗೆ. ಅಲ್ಲ ಮಗನೆ? ಅಮ್ಮ ಅಪ್ಪ ಎಲ್ಲಿದ್ದಾರೆ ಕೇಳ್ದ? ಅಪ್ಪ ಬಂದು ಬುರ್ರ ಕರ್ಕೊಂಡು ಹೋಗ್ತಾರಂತೆ. ಅವನು ಅವನು ಯಾರದು? ಯಾ ಪಾಪ? ನೀನೇನಾ? ಕೈಯಲ್ಲಿ ತೋರಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ನನಗೆ. ಬಂಗಾರಿ ಯಾರಿದು? ಯಾರು ಬಂದಿದ್ದು? ಹಾಕಿದ್ದೀನಿ. 22 kilometers. ಹೆಂಗೆ ತೋರಿಸ್ತಾ ಇದೆ? ಅಪ್ಪ ಮಗ ಮ್ಯಾಚಿಂಗ್. ಎಲ್ಲರೂ ಆಲ್ರೆಡಿ ರೀಚ್ ಆಗಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಲೇಟ್ ನಮ್ಮ ಮಿಸಸ್ ಅವರೇ, ನಾವಲ್ಲ. ಸೊ ಸಂಜಯ್ ಬಂದರು, ಬಟ್ ಆದರೂ ಕೊನೆ ಕ್ಷಣದಲ್ಲಿ ಒಂದಷ್ಟು ಕೆಲಸಗಳು ಹಂಗೆ ಪೆಂಡಿಂಗ್ ಇತ್ತು. ಮತ್ತೆ ನಾಳಿದ್ದು ಇರೋದಿಲ್ಲ, ಹಾಗಾಗಿ ಇವತ್ತೇ ಮುಗಿಸ್ಬೇಕು ನಾನು. ಇಲ್ಲಾಂದರೆ ನಾಳಿದ್ದು ಕಷ್ಟ ಆಗುತ್ತಲ್ಲ. ಅಂದರೆ ಹಾಗೆ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಸೋಮವಾರ ಬಂದರೆ ಬೇಬಿದು ಒಂದಷ್ಟು ಬಟ್ಟೆ ಇರುತ್ತಲ್ಲ, ಅವೆಲ್ಲ ಸ್ಮೆಲ್ ಎಲ್ಲ ಬಂದ್ಬಿಡುತ್ತೆ ಅಂತ ವಾಷಿಗೆ ಹಾಕಿದ್ದೆ. ಅವೆಲ್ಲ ಒಣಗಾಕಿದ್ದು ತೆಗ್ದಿಡೋದು ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ, ಸಣ್ಣ ಪುಟ್ಟದೆಲ್ಲ. ಹಾಗಾಗಿ ಅದು ಮುಗಿಸ್ಕೊಂಡು ಹೊರಡೋಕ್ಕೆ ಸ್ವಲ್ಪ ಟೈಮ್ ಆಗೇ ಬಿಡ್ತು. ಬಟ್ ರೆಡಿ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು. ನಾನು ಮುಂಚೆನೇ, ಇವ್ರು ಬರೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ರೆಡಿ ಆಗಿದೆ. ಪಾಪುನು ಕೂಡ ರೆಡಿ ಮಾಡಿಟ್ಟಿದ್ದೆ. ಮನೆ ಕೆಲಸ ಮಾತ್ರ ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು. ಅದೇನು ಸಿಗ್ನಲ್ಗಳು ಮೇಂಟೈನ್ ಮಾಡ್ತಾರೋ ದೇವ್ರಣೆಗೂ ಗೊತ್ತಿಲ್ಲ ಗುರು. ಈ ಬೆಂಗಳೂರಲ್ಲಿ ಸೀರಿಯಸ್ಲಿ ಬೂದಿಗೆರೆ ಕ್ರಾಸ್ ಹೆಂಗಿತ್ತು ಗೊತ್ತಾ, ಎಷ್ಟು ಫ್ರೀ ಇತ್ತು ಗೊತ್ತಾ. ಇವಾಗ ಜಸ್ಟ್ ಈ ಕಡೆ ಹೋಗ್ಬೇಕಂದ್ರೆ 18 seconds ಬಿಡ್ತಾರೆ. 18 seconds ಅಲ್ಲಿ 2 ಗಾಡಿ ಕೂಡ ಮೂವ್ ಆಗಿರಲ್ಲ. ದಿ ವರ್ಸ್ಟ್ ಆಗ್ಬಿಟ್ಟಿದೆ ಸೀರಿಯಸ್ಲಿ. ಅದು ಯಾರು ಸಿಗ್ನಲ್ ಇನ್ಚಾರ್ಜ್ ತಗೊಂಡು ಅದು ಹಿಂಗೆ ಪ್ಲಾನ್ ಮಾಡಿ ಅದೇನು ಲಾಜಿಕಲ್ ಮಾಡ್ತಿದ್ದಾರೆ ಇದೆಲ್ಲ ಅಂತ. ಬಟ್ ಸೀರಿಯಸ್ಲಿ ಸೋ ವರ್ಸ್ಟ್. 300 ಮೀಟರ್ನ ದಾಟೋದಕ್ಕೆ ಅರ್ಧ ಗಂಟೆ ಆಗಿದೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಗ್ರೂಮ್ ಟುಬಿಗೆ ರೆಡಿ ಮಾಡ್ತಾ ಇದ್ದಾರೆ. ಗ್ರೂಮ್ಗೆ ಇದು ಸರ್ಪ್ರೈಸ್. ಅವನಿಗೆ ಗೊತ್ತಿಲ್ಲ ಒಳಗಡೆ ಇದ್ದಾನೆ. ಇವರೆಲ್ಲ ಅರೇಂಜ್ಮೆಂಟ್ ಆಚೆ ಮಾಡ್ತಾ ಇದ್ದಾರೆ ಈಗ. ಅವನಿಗೆ ಡೌಟ್ ಬಂದ್ಬಿಡುತ್ತೆ ಒಳಗಡೆ ಹೋಗೋಣ. ನಾವು 2 ನಿಮಿಷ ಅಂದಿದ್ವಲ್ಲ, ಹೋಗೋಣ. ಎಂಟರ್ ಆಗಿದ್ದೀವಿ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಎಲ್ಲಿದ್ದಾರೆ ನಮ್ಮೂರು? ಯಾವ ಕಡೆ ಕೂತಿದ್ದಾರೆ? ಎಲ್ಲಿದ್ದಾರೆ?
ಯಾರಿದ್ದಾರೆ? ಏನು ಮಾಡಲ್ಲ ಅಳ್ಬೇಡ. ಇಲ್ಲ ಮೇನ್ ವಾಶ್ರೂಮ್ ಎಲ್ಲೈತೋ? ಇವನಿಗೇನೆ ಮಾಡ್ಬಿಡ್ಬೇಡ, ಚಿಕ್ಕಿಗೆ ಏನು ಬೇಕೋ ಅದು ಮಾಡ್ಕೊಳುತ್ತೆ. ಎಲ್ಲ ಮಾಡ್ತಾರೆ. ಇವಾಗ ಸೆಲೆಬ್ರೇಷನ್ಗೆ ಆಚೆ ಹೋಗ್ತಾ ಇದ್ದೀವಿ. ಅವನಿಗೆ ಆಲ್ರೆಡಿ ಡೌಟ್ ಬಂದಿದೆ ಅನ್ಸುತ್ತಲ್ಲ. ಅವನಿಗೊಂದು ಐಡಿಯಾ ಇದೆ, ಮೇ ಬಿ ಕೇಕ್ ಕಟ್ಟಿಂಗ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಬಟ್ ಎಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಎಲ್ಲಿಗೆ ಇವಾಗ? ಗೊತ್ತಾಯ್ತು ಅವನಿಗೆ ಏನು ಗೊತ್ತಾ? ಐಡಿಯಾ ಇದೆ ಆಲ್ರೆಡಿ ಅನಿಸುತ್ತೆ. ಬಟ್ ಏನು ಡಿಸ್ಕಸ್ ಮಾಡಿಲ್ಲ. ವಿಡಿಯೋ ಮಾಡ್ತೀರಾ? ಚೆನ್ನಾಗಿದೆ. ಮಾಡ್ತಾ ಇದ್ದೀನಿ ನಿಂದೆ. ಅವನಿಗೆ ಇವಾಗ ಅವ್ರ ಮಾಮ ಸಿಕ್ಕರೆ ಸಾಕಾಗಿದೆ. ಅಣ್ಣ ಒಂದು ಇದು ತರಬೇಕು ತಾನೇ ಅಣ್ಣ, ನಮ್ದು ಟ್ರೆಡಿಷನಲ್ ವೇ. ಹೂವಾರ ಹಾಕಿ, ಶಾಲು ಹೊರಿಸಿ, ಕಾಫಿ ಹಾಕಿ. ನೀನೇ ಮಾಡಿದ್ದೆ ಲಾಸ್ಟ್ ಅನ್ಸದೆ, ಲಿಕ್ಕಣಿಗೂ ಇಲ್ಲ ನಿಂಗೆ ಲಾಸ್ಟ್. ಮೇಡಮ್ ಆ ಕಡೆ ಹೋಗ್ಬೇಕಾ? ಏನ್ ಏನ್ ತೊಂದರೆ? ಹ್ಞೂ ಕೊಡೋಣ ಕೇಕ್ ಬೇಕಂತೆ. ಯಶೋ ವೈರಲ್ ಹಾಕ್ತೀನಿ. ಸ್ವಲ್ಪ ಕಾಡಿಸ್ರು. ಏನೇನು ನೋಡ್ಬೇಕು ಕಾಣ. Press the backs of our hands together. It's still wet, so the ink should transfer. Meet me at the side door. We'll sneak onto the main floor. ಯಶು ಹೆಂಗಿದೆ ಫೀಲಿಂಗು? ಹೆಂಗನ್ಸ್ತು ಇದು? ಅಟ್ಲೀಸ್ಟ್ ಕೇಕ್ ಕಟ್ಟಿಂಗ್ ಇರುತ್ತೆ ಅಂತ ಅನ್ಕೊಂಡಿದ್ದ. ವಿ ಆಲ್ ಆರ್ ಬ್ಯಾಕ್ ಟು ಅವರ್ ಸೀಟ್ಸ್. ಇವಾಗ ಊಟ ಆರ್ಡರ್ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಏನೇನು ಬೇಕು ಅಂತ. ಇವನೇ ನೋಡಿ ನಮ್ಮ ಮದುಮಗ. ಇದೇನಿದು? ಏನಿದು? ಚಿಕನ್ ವಿಂಗ್ಸ್ ಚಿಕನ್ ವಿಂಗ್ಸ್. ಜೀವರ್ ತುಂಬ ಹಠ ಮಾಡ್ತಾ ಇದ್ದ. ಇವಾಗ ಊಟ ಕೊಟ್ಮೇಲೆ ಸಮಾಧಾನ ಆಗಿದೆ ಅವನಿಗೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಮಗನ. ಏನು ಬೇಕು?
ಏನು ಬೇಡವಾ? ಹಾಂ ಸರಿ, ಫಿಶ್ ನೋಡ್ತೀಯಾ? ಫಿಶ್ ನೋಡ್ತೀರಾ? ಫಿಶ್ ಎಲ್ಲಿದೆ? ಫಿಶ್ ಎಲ್ಲಿ? ಓ ಅಲ್ಲಿದೆಯಾ, ನೋಡೋಣ. ಎಷ್ಟು ಫಿಶ್ ಇದೆ! ಓ ಅಲ್ಲಿ ತನಕ ಇದೆ. ನೋಡಿ ಎಷ್ಟೊಂದು ಬರ್ತಿದೆ ನೋಡಿ. ಇಲ್ಲಿ ಇದೆ, ಇಲ್ಲಿ ಓಡ್ ಬಂತು. ಏನು ಅಲ್ಲಿ ಎಲ್ಲಮ್ಮ? ಅಲ್ಲೂ ಇದೆಯಾ? ಈ ಕಡೆನೂ ಇದೆ ನೋಡಿ, ಇಲ್ಲಿ ಇದು. ಅಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಜೀವರ್ತ್ ಅವ್ರ ಮಾಮಂಗೆ ಊಟ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಮಾಮನ ಜೊತೆ ಕೂತ್ಕೋಬೇಕು ಅಂತ ಹಠ ಮಾಡ್ತಾ ಇದ್ದ. ಹಾಗಾಗಿ ಸ್ವಲ್ಪ ಈ ಕಡೆ ಕರ್ಕೊಂಬಂದು ಫಿಶನ್ನು ತೋರಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಸ್ವಲ್ಪ ಆ್ಯಂಬಿಯನ್ಸ್ನ. ಜಿಯಾ ಏನು ಬಂಗಾರಿ? ನಾವು ಬುಕ್ ಮಾಡಿದ್ದು ಮೇಲೇ ಅಂತ ಹೇಳಿದ್ರು, ಮೇಲೆ ಹೋಗಬೇಕಿತ್ತು. ವ್ಯೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತಲೇ ಅಲ್ಲಿ ಬುಕ್ ಮಾಡಿತ್ತು. ಆದರೆ ತುಂಬ ಗಾಳಿ ಅಂತ ಕೆಳಗಡೆ ಬಂದ್ವಿ. ಲೈಟ್ ಕಾಣ್ತಿದ್ಯಾ? ಅಲ್ಲಿ ಲೈಟ್ ಎಲ್ಲಿ ಬಂಗಾರಿ? ಎಲ್ಲಿ ಲೈಟು? ಜೀವರ್ ಲೈಟ್ ಎಲ್ಲಿ? ಅಲ್ಲಿ ಬಂದಿತ್ತು, ತೋರಿಸು ಮಗ್ನೆ ನನಗೆ. ಹಾಗೂ ಅಲ್ಲಿ ಬಂತು. ಆವಾಗಲೇ ಸ್ಟಾಫ್ ಎಲ್ಲ ಸೇರಿ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ವೀಡಿಯೋ ಮಾಡ್ಕೊಳ್ಳೋದು ಮರ್ತೆ, ಬಿಕಾಸ್ ನನ್ನ ಹತ್ರ ಫೋನ್ ಇರಲಿಲ್ಲ, ಬೇರೆಯವ್ರ ಕೈ ಕಟ್ಟಿದ್ದೆ, ಹಾಗಾಗಿ ಮಾಡ್ಕೊಳಕ್ಕಾಗಿಲ್ಲ. ಇಟ್ ವಾಸ್ ಅಮೇಝಿಂಗ್. ಅವ್ರು ಆಡ್ತಿದ್ರೆ ನಾವೇ ಕುಣಿತಾ ಇದ್ವಿ ಇಲ್ಲಿ ಕೂತ್ಕೊಂಡು. ಗೇಮ್ ಓವರ್ ಫಾರ್ ಯಶೋ. ಸರೆಂಡರ್. ಗೇಮ್ ಓವರ್ ಅಂತ ಇಟ್ಕೊಂಡು ಮತ್ತೆ ಏನ್ ತಗೋ. ಅಲ್ಲ ಮ್ಯಾಪ್ ಪ್ಲೇಟ್ ಇಟ್ಕೊಂಡು ಇದೊಂದು ಇಟ್ಕೊಳ್ಳೋ ಪಕ್ಕದಲ್ಲಿ, ಅದು ಇಟ್ಕೊಳ್ಳೋ, ಅದು ಇದು ಎರಡು ಇಟ್ಕೊಳ್ಳೋ. ಗೇಮ್ ಓವರ್. ಗ್ರೂಪ್ ಟುವೆ ಅದನ್ನ ಮುಂದೆ ಇಟ್ಕೋ. ಹಿಂಗೆ ಅದನ್ನ ಇಟ್ಕೊಳ್ಳೋ. ಒಂದ್ ಕೈಯಲ್ಲಿ ಇದು, ಒಂದ್ ಕೈಯಲ್ಲಿ ಅದು ಇಟ್ಕೊಳ್ಳೋ. ಗೇಮ್ ಓವರ್. 3, 2, 1. ಹೇಳಿದ್ರೆ ಹೋಗ್ಬಿಡ್ತೀಯಾ? समझ रहे हो? समझ रहे हो? समझ रहे हो?
ಹೋಗ್ತೀರಾ? ಎಲ್ಲರೂ ಒಂದೇ ಹತ್ರ ನಿಂತ್ಕೊಂಡು ರೇಗಿಸ್ತಿದ್ದೀವಿ ಯಶುಗೆ. ಮತ್ತೆ ಈ ಚಾನ್ಸ್ ಸಿಗಲ್ವಲ್ಲ, ಅದಕ್ಕೆ ಇವಾಗಲೇ ಎಲ್ಲ ತೀರಿಸ್ಕೊತಾ ಇದ್ದೀವಿ. ದರ್ಶನ್ ಬರ್ಡೇಗೆ ವಿಡಿಯೋ ಮಾಡೋದಿದೆ. ಇವಾಗ ಎಲ್ಲರೂ ಸೇರ್ಕೊಂಡು ವಿಡಿಯೋ ಮಾಡಿ ಹೊರಡ್ತೀವಿ. ಟೈಮ್ ಆಗಿದೆ, ನಾವು ದೂರ ಹೋಗಬೇಕು. ಸೊ ನಾವು ಬೇಗನೆ ಹೊರಡ್ತೀವಿ. ಬೇಗ ಅಂದರೆ ಆಲ್ಮೋಸ್ಟ್ ಮಿಡ್ ನೈಟ್ ಆಗ್ತಾ ಬಂದಿದೆ ಅನಿಸುತ್ತೆ, ಇನ್ನೂ ಟೈಮ್ ನೋಡಿಲ್ಲ. ಎಲ್ಲರಿಗೂ ಬಾಯ್ ಹೇಳ್ತಾ ಇವಾಗ ಹೊರಡೋಣ. ಆ್ಯಂಬಿಯನ್ಸ್ ಹಿಂಗಿತ್ತು ಊಟ? ಚಿಲ್ಲಿ ಫಿಶ್ ಚೆನ್ನಾಗಿತ್ತು. ಹೌದಾ? ಬೇರೆ ಕೀಮಾ ಮಟನ್ ಕಬಾಬ್ ಚೆನ್ನಾಗಿತ್ತು. ಪ್ರಾನ್ಸ್ ಈ ನಡುವೆ ಸಂಜಯ್ಗೆ ಪ್ರಾನ್ಸ್ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಪ್ರಾನ್ಸ್ 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 ಬಿರಿಯಾನಿ, ಪ್ರಾನ್ಸ್ ಗೀ ರೋಸ್ಟ್, ಪ್ರಾನ್ಸ್ ಪ್ರಾನ್ಸ್ ಪ್ರಾನ್ಸ್. ಮನೆ ರೀಚ್ ಆಗೋಕ್ಕೆ ಮಿಡ್ ನೈಟ್ ಆಯಿತು, ಬಟ್ ಚೆನ್ನಾಗಿತ್ತು. ಇಟ್ ವಾಸ್ ಫನ್. ಎಲ್ಲ ಕಸಿನ್ಸ್ ಸೇರಿದ್ವಿ, ಚೆನ್ನಾಗಿತ್ತು. ತುಂಬ ದಿನಗಳ ನಂತರ ಎಲ್ಲರೂ ಸೇರಿದ್ದು. ಎಲ್ಲರೂ ಸೇರಿದ್ರೆ ನಮ್ಮಲ್ಲಿ ಫುಲ್ ಫನ್ ಇರುತ್ತೆ, ಒಬ್ರಿಗೊಬ್ರು ರೇಗಿಸ್ಕೊಂಡು ಸಾಕಾಗಿರುತ್ತೆ. ಸೇರ್ತೀವಿ, ಬಟ್ ನಮ್ಗೆ ಟೈಮ್ ಇರಲ್ಲ. ಅಂದರೆ ಏನೋ ಒಂದು ಫಂಕ್ಷನ್ ಇರುತ್ತೆ, ಅದಕ್ಕೆ ಹೋಗ್ತೀವಿ, ಮೀಟ್ ಆಗ್ತೀವಿ. ಜಸ್ಟ್ ಅವ್ರನ್ನ ಮಾತಾಡಿಸಿ ಇವ್ರನ್ನ ಮಾತಾಡಿಸು ಅಷ್ಟರಲ್ಲೇ ಹೋಗ್ಬಿಟ್ಟಿರುತ್ತೆ. ಬಟ್ ನಮಗೆ ಅಂತಲೇ ಟೈಮ್ ಸಿಗೋದು ಈ ಥರ ಏನಾದರೂ ಅಕೇಶನ್ಸ್ ಇದ್ದರೆ ಅಷ್ಟೇ. ಏನಾದರೂ ಒಂದು ಒಳ್ಳೆ ಇವೆಂಟ್ಸ್ ಇದ್ದು ಅಥವಾ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಹೋದಾಗ ಅಷ್ಟೇ ಒಂದು ಒಳ್ಳೆ ಟೈಮ್ ಅಂತ ಆಗುತ್ತೆ. ಇಟ್ ವಾಸ್ ನೈಸ್. ಈ ಒಂದು ಸಂದರ್ಭಕ್ಕೆ ಕಾರಣ ಯಶಸ್ರವರು. ಯಾಕಂದರೆ ಈಸ್ ಗೆಟಿಂಗ್ ಮ್ಯಾರೇಡ್ ಸೂನ್. ಸೊ ಕೊನೆ ಬ್ಯಾಚುಲರ್ ಪಾರ್ಟಿ ಅಲ್ವಾ, ಹಂಗಾಗಿ. ಆ್ಯಂಡ್ ಇದಾದಮೇಲೆ ಇನ್ಯಾರ್ದು ಆ ಥರ ಇಲ್ಲ ಲೈನಲ್ಲಿ ಸದ್ಯಕ್ಕೆ. ಇನ್ನೊಂದು 4-5 ಇಯರ್ಸ್ ನಂತರನೇ ಇನ್ನು ಏನೋ ಒಂದು ನಮ್ಮ ಕಸಿನ್ಸ್ ಗ್ರೂಪಲ್ಲಿ ಒಂದು ಫನ್ ಅಂತ ಇರೋದು. ಅಂದರೆ ಒಂದು ಮ್ಯಾರೇಜ್ದು ಏನೇ ಇದ್ರೂ ಇನ್ನು ಲಾಸ್ಟ್ ನಮ್ಮ ಕಟ್ಟ ಕಡಿಯ ತುಂಡು ಒಬ್ಬ ಇದ್ದಾನೆ, ಅವನದಿನ್ನೂ ಸ್ವಲ್ಪ ಲೇಟು. ನನಗೆ ಪ್ರಾಬ್ಲಮ್ ಏನು ಗೊತ್ತಾ, ರೆಡಿ ಆಗ್ತೀನಿ, ಡ್ರೆಸ್ ಏನೋ ಒಂದು ಹಾಕ್ಕೊಂಡ್ರೂ ಹೇರ್ ಸ್ಟೈಲ್ ಪ್ರಾಬ್ಲಮ್. ಏನು ಮಾಡಲಿ, ನನಗೆ ಫ್ರೀ ಹೇರ್ ಬಿಡೋದಕ್ಕೆ ಇಷ್ಟ. ಬಟ್ ಏನಂದರೆ ಮುಂದೆ ಎಲ್ಲ ಬರ್ತಿರುತ್ತೆ. ಏನೋ ಒಬ್ಬಳೇ ಇದ್ದರೆ ಅದೊಂಥರ ಮೇಂಟೈನ್ ಮಾಡ್ಬೋದು. ಮಗು ಇರೋದ್ರಿಂದ ಅವನು ಎಳಿತಿರ್ತಾನೆ, ಅದು ಇದು ಎಲ್ಲ ಆಗ್ತಿರುತ್ತೆ. ಆ್ಯಂಡ್ ಶಾರ್ಟಾಗಿ ಕಟ್ ಮಾಡ್ತೀನಿ ಅಂದರೆ ನಮ್ಮ ಹಸ್ಬೆಂಡ್ ನೋ 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 ಎಲ್ಲದಕ್ಕೂ. ಹಾಗಾಗಿ ಹೀಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಒಂದು ಶಾರ್ಟಾಗಿ ಹೇರ್ ಸ್ಟೈಲ್ ಮಾಡಿಕೊಂಡೆ. ಇಲ್ಲೊಂದು ಜುಟ್ಟು ಹಾಕ್ಕೊಂಡು ಎಲ್ಲ ರೋಲ್ ಮಾಡಿ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಕ್ಲಿಪ್ಪು ಕಾಣೋದಿಲ್ಲ, ಏನೂ ಇಲ್ಲ. ಸೊ ನನಗಿವತ್ತು ಸ್ವಲ್ಪ ಕಂಫರ್ಟಬಲ್ ಆಗಿತ್ತು ನನ್ನ ಹೇರ್ ಸ್ಟೈಲ್ ಈ ಥರ ಇದ್ದಿದ್ದಕ್ಕೆ. ಈವನ್ ನಾನು ಪೋನಿ ಟೈಲ್ ಬಿಟ್ಬಿಡ್ತೀನಿ, ನನಗದೊಂಥರ ಇರಿಟೇಷನ್ ಅನಿಸ್ತಿರುತ್ತೆ. ಸೊ ಇವತ್ತು ಮಾತ್ರ ವಾವ್ ನೈಸ್ ಅನಿಸ್ತು. ಬಟ್ ನಂದು ಯಾವಾಗ ಫ್ರೀ ಇದ್ದು ನನ್ನ ತಲೆಯಲ್ಲಿ ಒಂದಷ್ಟು ಐಡಿಯಾಸ್ ಹೊಡಿತು, ಅವಾಗ ನನಗೆ ಎಡಿಟಿಂಗ್ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಇಲ್ಲ ಅಂದರೆ ನನಗೆ ಹಾಗೆ ರಾ ಹಾಕ್ಬಿಡ್ತೀವಿ, ಯಾವುದು ಫನ್ ಥಿಂಗ್ಸ್ನೆಲ್ಲ ಆ್ಯಡ್ ಮಾಡೋದಿಲ್ಲ. ಹಾಗಾಗಿ ಐ ಆಮ್ ಟೇಕಿಂಗ್ ಟೈಮ್. ಸೊ ದಿಸ್ ವಿಡಿಯೋ ವಿಲ್ ಕಮ್ ಔಟ್ ಲೇಟ್, ಅಷ್ಟೇ ಹೇಳೋಕ್ಕಾಗೋದು. ಫ್ರೆಂಡ್ಸ್, ಸಿಗೋಣ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್. Please whatever. Please I want to reach 1 million likes. So please sarapakara. Yes. Okay, thank you.